ಮಂಡ್ಯದಲ್ಲಿ ಬಾಲಕಿ ಸಾನ್ವಿ ಸಾವಿಗೆ ಕಾರಣ ಏನು? ಮಾಡಿದ್ದು ಕಾಲಿನ ಮೂಳೆಯ ಆಪರೇಷನ್, ಆದರೆ ಅಂಗಾಂಗ ವೈಫಲ್ಯ ಆಗಿದ್ದು ಯಾಕೆ ಅಂತ ಮಿಮ್ಸ್ ವೈದ್ಯರ ಮೇಲೆ ಅನುಮಾನಗಳ ಹುತ್ತ ಬೆಳೀತಾ ಇದೆ. ಹಾಗಾದ್ರೆ 7 ವರ್ಷದ ಬಾಲಕಿ ಸಾನ್ವಿ ಸಾವಿಗೆ ಕಾರಣ ಏನು? ಏನ್ ಔಷಧಿ ಕೊಟ್ಟಿದ್ರು? ಅದೆಲ್ಲ ಓವರ್ ಡೋಸ್ ಆಗಿತ್ತಾ ಅನ್ನುವಂತ ಹಲವು ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಮಾಡಿದ್ದು ಕಾಲಿನ ಪಾದದ ಮೂಳೆಯ ಆಪರೇಷನ್, ಆದ್ರೆ ಅಂಗಾಂಗ ವೈಫಲ್ಯ ಆಗಿದ್ದು ಹೇಗೆ? ಮಿಮ್ಸ್ ವೈದ್ಯರ ಮೇಲೆ ಅನುಮಾನಗಳ ಹುತ್ತ ಬೆಳ್ಕೊಳ್ತಾ ಇದೆ. ಓವರ್ ಡೋಸ್ನಿಂದ ಬಾಲಕಿ ಸಾವನ್ನಪ್ಪಿದಳ? ಬಾಲಕಿ ಸಾವಿನ ಸತ್ಯಾಂಶ ಹುಡುಕೋದಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ. ಮಿಮ್ಸ್ ವೈದ್ಯಾಧಿಕಾರಿಗಳ ಮೇಲೆ ತನಿಖೆಗೆ ಆದೇಶ ಕೊಟ್ಟಿರೋದು ಮಂಡ್ಯ ಡಿಸಿ ಡಾಕ್ಟರ್ ಕುಮಾರ್ ಅವರು ತನಿಖೆಗೆ ಆದೇಶ ಕೊಟ್ಟಿದ್ದಾರೆ. 4 ಹಿರಿಯ ವೈದ್ಯರ ತಂಡದಿಂದ ತನಿಖೆ ಆಗುತ್ತೆ. ಪೊಲೀಸರು ಅವರ ಜೊತೆಗೆ ಹಿರಿಯ ವೈದ್ಯರ ತಂಡ ಇರುತ್ತೆ. ಇವರು ಏನು ಔಷಧಿ ಕೊಟ್ಟಿದ್ರು, ಎಷ್ಟು ಪ್ರಮಾಣದಲ್ಲಿ ಔಷಧಿ ಕೊಟ್ಟಿದ್ರು, ಯಾತಕ್ಕಾಗಿ ಸಾವನ್ನಪ್ಪಿದ್ದು, ಇದೆಲ್ಲವೂ ಕೂಡ ಈಗ ಬೆಳಕಿಗೆ ಬರಬೇಕಿದೆ. ಸಾನ್ವಿ 7 ವರ್ಷದ ಮಗು ಏನಿದೆ ಪಾಪ 29ನೇ ತಾರೀಕು ಮಗುವಿನ ಕಾಲ್ ಮೇಲೆ ಪಾದದ ಮೇಲೆ ಟೈಲ್ಸ್ ಬಿದ್ದಿದೆ ಅನ್ನುವಂಥ ಕಾರಣಕ್ಕೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು. ಮಿಮ್ಸ್ ಆಸ್ಪತ್ರೆಗೆ ಶಸ್ತ್ರಚಿಕಿತ್ಸೆಯೂ ಕೂಡ ಆಗಿತ್ತು. ತದನಂತರ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು. ಇದ್ದಕ್ಕಿದ್ದಂತೆ ಆರೋಗ್ಯದಲ್ಲಿ ಏರುಪೇರು ಆಯಿತು ಅನ್ನುವಂಥ ಕಾರಣಕ್ಕೆ ICUಗೆ ಸೇರಿಸಿದ್ರು. ಆಮೇಲೆ ಟ್ರೀಟ್ಮೆಂಟ್ ಕೊಟ್ಟರು. ಇದ್ದಕ್ಕಿದ್ದಂತೆ ಪ್ರಜ್ಞಾಹೀನಳಾದಂಥ ಬಾಲಕಿ ಮತ್ತೆ ಪ್ರಜ್ಞೆ ಬರಲೇ ಇಲ್ಲ, ಮೃತಪಟ್ಟಳು. ಬಟ್ ಇದೆಲ್ಲದಕ್ಕೂ ಕಾರಣ ಏನು, ಕಾರಣ ಯಾರು, ಅದೆಲ್ಲವೂ ಗೊತ್ತಾಗಬೇಕಲ್ಲ. ಪೋಷಕರ ಆಕ್ರಂದನಕ್ಕೆ, ಅವರಿಗಾಗಿರುವಂಥ ಅನ್ಯಾಯಕ್ಕೆ ಎಲ್ಲದಕ್ಕೂ ಕೂಡ ಒಂದು ನ್ಯಾಯ ಸಿಗಲೇಬೇಕಾಗಿದೆ. ಹೀಗಾಗಿ ಈಗಾಗಲೇ ಮಂಡ್ಯ ಡಿಸಿ ಕುಮಾರ್ ಅವರು ಒಂದು ಆದೇಶ ಕೊಟ್ಟಿದ್ದಾರೆ. 4 ವೈದ್ಯರಿರುವಂಥ ಹಿರಿಯ ವೈದ್ಯರ ಒಂದು ತಂಡ, ಅಂದರೆ ಅವರಿಂದ ಮಾಹಿತಿ ಪಡ್ಕೊಳ್ತಾರೆ. ಯಾವ ಕಾಯಿಲೆಗೆ ಏನು ಔಷಧಿ ಕೊಡಬೇಕು, ಈ ಬಾಲಕಿ ಕೊಟ್ಟಿದ್ದೇನು, ಎಷ್ಟು ಪ್ರಮಾಣದಲ್ಲಿ ಕೊಟ್ಟಿದ್ರು, ಯಾತಕ್ಕಾಗಿ ಸಾವನ್ನಪ್ಪಿದ್ದು, ಅಂಗಾಂಗ ವೈಫಲ್ಯ ಆಗೋದಕ್ಕೆ ಕಾರಣ ಏನು? ಪಾಪ ಕಾಲಿನ ಪಾದದ ಮೂಳೆ ಮುರಿತ ಆಗಿದೆ ಅಂತ ಆಸ್ಪತ್ರೆಗೆ ಸೇರಿಸಿದ್ರೆ ಮಗು ಜೀವನೇ ಬಲಿ ತೆಗೆದುಕೊಂಡು ಬಿಟ್ರಲ್ಲ ಈ ಆಸ್ಪತ್ರೆಯವರು. ಹಾಗಾಗಿ ಇವರ ವಿರುದ್ಧ ಈಗ ಆಕ್ರೋಶ ಹೆಚ್ಚಾಗ್ತಾ ಇದೆ. ತನಿಖೆ ಕೂಡ ಮತ್ತಷ್ಟು ವೇಗ ಪಡೆದುಕೊಂಡಿದೆ. ಜೀವವಾಗಿದೆ ಅಂದರೆ ಇದು ನಿರ್ಲಕ್ಷ್ಯ. ಏನು ನೀವು ದಾಖಲು ಮಾಡ್ಕೊತಾ ಇದ್ದಾರೆ, ಪೇರೆಂಟ್ ಕೂಡ ದೂರು ಕೊಡ್ತಾ ಇದ್ದಾರೆ. FIR ಆಗಬೇಕು, ಸಮಗ್ರ ಅರೆಸ್ಟ್ ಮಾಡಿ ಸಮಗ್ರ ತನಿಖೆ ಆಗಬೇಕು. ನಿರ್ದೇಶಕರನ್ನ ಹೊಣೆ ಮಾಡಬೇಕು, ಮಿಮ್ಸ್ನ ಅಧೀಕ್ಷಕರನ್ನ ಹೊಣೆ ಮಾಡಬೇಕು. ಯಾರು ಡ್ಯೂಟಿ ಡಾಕ್ಟರ್, ಯಾರು ಅದನ್ನ ಆಪರೇಷನ್ ಮಾಡಿದ್ರು, ಯಾರು ತಗೊಂಡು ತುಂಬಾ ಸಾವುಗಳು ಆಗಿದೆ. ಪ್ರಾಬ್ಲಮ್ ಇರೋದು ಮೂಳೆ ಪ್ರಾಬ್ಲಮ್ ಅದೇನು ಸಾವಿಗೆ ಕಾರಣರಾದ ವೈದ್ಯರ ನಿರ್ಲಕ್ಷ್ಯಕ್ಕೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಕ್ರಮ ಆಗಲೇಬೇಕು. ಮೆಡಿಕಲ್ ನೆಗ್ಲಿಜೆನ್ಸಿಯನ್ನು ಒಳಗಿಸುತ್ತಿರುವ ವೈದ್ಯರ ಮೇಲೆ ಕ್ರಮ ಆಗಲೇಬೇಕು. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು.